ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಸಿವೆಚ್ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೀವು ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೌದು, ಹೋಮ್ ಡೆಕೋರ್ ಐಟಮ್ಸ್ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹ್ಯಾಂಡ್ಮೇಡ್ನಲ್ಲಿ ಮಾಡಿರುವಂಥ ಹೋಮ್ ಡೆಕೋರ್ ಐಟಮ್ಸ್ನ ನಿಮಗೆ ತೋರಿಸೋಕೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಈ ವಿಡಿಯೋನ ಕಂಪ್ಲೀಟ್ ನೋಡಿ, ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಬನ್ನಿ. ನಾನು ಸ್ವಲ್ಪ ಮೀಶೋದಲ್ಲೂ ತರಿಸಿದ್ದೀನಿ, ಒಂದು ಸ್ವಲ್ಪ ನಾನು ಸಹ ಮಾಡಿದ್ದೀನಿ, ಅದನ್ನು ಹೇಳ್ತೀನಿ ಹಾಗೆ ತೋರಿಸ್ತೀನಿ. ಫಸ್ಟ್ ನೀವು ಬುದ್ಧ ನೋಡ್ತಾ ಇದ್ದೀರಲ್ಲ, ಅದನ್ನು ನಾನು ಮೀಶೋದಲ್ಲಿ ತರಿಸಿರುವಂಥದ್ದು. ಹಾಗೆ ಸೈಡ್ಸಲ್ಲಿರೋ 2 ಪಾಟ್ನು ಸಹ ನಾನು ಮೀಶೋದಲ್ಲಿ ತರಿಸಿರುವಂಥದ್ದು. ಇನ್ನು ಕೆಳಗಡೆ ಬಂದರೆ 5 ಬಾಟಲ್ಸ್ ಇದೆ ನೋಡಿ. ನಾವು ಶಾಪ್ನಲ್ಲಿ ನೋಡಿರ್ತೀವಿ, ಪೆಪ್ಸಿ, ಕೋಕೋ-ಕೋಲಾ ಈ ರೀತಿ ಗ್ಲಾಸ್ ಬಾಟಲ್ಸ್ನಲ್ಲಿ ನಮಗೆ ಕೊಡ್ತಾರೆ. ಸೊ ಆ ಬಾಟಲ್ಸ್ನಲ್ಲಿ ನಾನು ಮಾಡಿರುವಂಥದ್ದು ಈ ಶೋ ಪೀಸ್ನ ನೋಡಿ. ಮೇಲ್ಗಡೆ ನಾನು ಪೇಪರ್ ಹಾಕಿ ಪೇಂಟಿಂಗ್ ಮಾಡಿ ಡಿಸೈನ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಅದರ ಕೆಳಗಡೆ ಸ್ಮಾಲ್ ಕ್ಯೂಟ್ ಗೊಂಬೆಗಳನ್ನ ಮಡಗಿದ್ದೀನಿ. ಸೊ ಅದನ್ನು ಮೀಶೋದಲ್ಲಿ ತರಿಸಿರುವಂಥದ್ದು ಗೊಂಬೆಗಳನ್ನ. ಈ 5 ಬಾಟಲ್ಸ್ ಇದೆಯಲ್ಲ, ಇದಕ್ಕೆ ನಾನು ಡಿಸೈನ್ ಮಾಡಿ ಶೋ ಪೀಸ್ ಆಗಿ ಮಡಗಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಕೂಡ ವೇಸ್ಟ್ ಇದ್ದರೆ ನಿಮ್ಮ ಮನೆಯಲ್ಲಿ ಈ ಥರ ಮಾಡ್ಬೋದು. ಇನ್ನು ಕೆಳಗಡೆ ಬಂದರೆ ನೋಡಿ, ಅದು 3 ಆನೆಗಳಿದೆ. ಇದನ್ನು ಸಹ ನಾನು ಮೀಶೋದಲ್ಲಿ ತರಿಸಿರುವಂಥದ್ದು. ಪೇರ್ ಆಫ್ 3ಗೆ ಜಸ್ಟ್ 250 ರುಪೀಸ್ ಅಷ್ಟೇ. ನಾನು ಆಫರ್ನಲ್ಲಿ ಇದ್ದಂತಹ ಟೈಮ್ನಲ್ಲಿ ನಾನು ತರಿಸಿರುವಂಥದ್ದು ಇದನ್ನೆಲ್ಲ. ಹಾಗೆ ಎಕ್ಸ್ಟ್ರಾ ಲುಕ್ ಇರಲಿ ಅಂತ ನಾನು ಆ ಗ್ರೀನ್ ಲೀಫ್ನ ಆ ಬಾಟಲ್ಗೆ ಅಟ್ಯಾಚ್ ಮಾಡಿದ್ದೀನಿ. ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ, ಹಾಗೆ ಚೆನ್ನಾಗೂ ಕಾಣಿಸ್ತಾ ಇದೆ ಲುಕ್ಕಲ್ಲಿ ನೋಡಿ. ನಾನು ಇದಲ್ಲದೆ ಇನ್ನೂ ತುಂಬ ಹ್ಯಾಂಡ್ಮೇಡ್ ಐಟಮ್ಸ್ನ ಮಾಡಿದ್ದೀನಿ, ಅದನ್ನು ಸಹ ನಿಮಗೆ ತೋರಿಸ್ತೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನೆಕ್ಸ್ಟ್ ಈ ಹ್ಯಾಂಗಿಂಗ್ ನೀವು ನೋಡೇ ಇರ್ತೀರ ಮೀಶೋದಲ್ಲಿ, ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು ಟೈಮ್ನಲ್ಲಿ ಟ್ರೆಂಡಿಂಗ್ನಲ್ಲಿತ್ತು ಇದು. ಸೊ ಯಾರು ಆರ್ಟ್ ಮಾಡ್ತಾರೆ ಹಾಗೆ ಪೇಂಟಿಂಗ್ ಮಾಡ್ತಾರೆ ಅವರಿಗೆಲ್ಲ ತುಂಬ ಇಷ್ಟ ಆಗುವಂತಹ ಒಂದು ಹ್ಯಾಂಗಿಂಗ್ ಅಂತ ಹೇಳ್ಬೋದು. ನಾನು ತುಂಬ ನೋಡಿದ್ದೀನಿ, ಹಾಗೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನಿಜಕ್ಕೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನಲ್ಲಿ ಡ್ರೀಮ್, ಲೀವ್, ಲೈವ್, ಲವ್ ಆ್ಯಂಡ್ ಬಿಲೀವ್ ಅಂತ ಬರೆದು ನಾನು ಅದನ್ನು ಹಿಂದೆಗಡೆ ಥ್ರೆಡ್ನಲ್ಲಿ ಅಟ್ಯಾಚ್ ಮಾಡಿ ನಾನು ಅಲ್ಲಿ ಹ್ಯಾಂಗಿಂಗ್ ಮಾಡಿದ್ದೀನಿ. ನೀವು ಕೂಡ ಕಾರ್ಡ್ಬೋರ್ಡ್ ಶೀಟ್ ಆ್ಯಂಡ್ ಪೇಪರ್ನಲ್ಲಿ ನಾನು ಮಾಡಿರುವಂಥದ್ದು. ಅದು ಮನೇಲಿದ್ದರೆ ಯೂಶ್ವಲಿ ಸ್ಟಡಿ ಮಾಡೋದು ವೇಸ್ಟಾಗಿ ಬಿಸಾಕಿರ್ತಾರಲ್ಲ, ಸೊ ಅದರಿಂದ ನೀವು ಇದನ್ನು ಮಾಡ್ಬೋದು ಈಸಿಯಾಗಿ, ಹಾಗೆ ಹ್ಯಾಂಗಿಂಗ್ ಮಾಡ್ಬೋದು. ನೆಕ್ಸ್ಟ್ ಈ ಮಿರರ್ ಐಟಮ್ ನೋಡಿ. ನಾನು ಇದನ್ನು ಒಂದು ಶಾಪ್ನಲ್ಲಿ ನೋಡಿದ್ದು, ಬಟ್ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಸೊ ಇದನ್ನು ನಾನು ನಮ್ಮ ಮನೆ ಹಾಲ್ನಲ್ಲಿ ಹಾಕಿದ್ದೀನಿ ನೋಡಿ. ಆ ಮಿರರ್ನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಅದು ಸೆಟ್ ಆಫ್ 12ಗೆ 300 ರುಪೀಸ್. ಆ ಮಿರರ್ಗೆ ನಾನು ಈ ರೀತಿ ಡೆಕೋರ್ ಮಾಡಿರುವಂಥದ್ದು. ಆ ಸ್ಟಿಕ್ ಕಾಣಿಸ್ತಾ ಇದೆಯಲ್ಲ, ಅದು ಗೋಬಿ ಸ್ಟಿಕ್ ಅಟ್ಯಾಚ್ ಮಾಡಿರೋದು. ಹಾಗೆ ಮಿಡಲಲ್ಲಿ ಅದು ಬೀಡ್ಸ್ ನಾನು ಹಾಕಿರುವಂಥದ್ದು. ಇದನ್ನು ಸಹ ಹಿಂದೆ ಕಾರ್ಡ್ಬೋರ್ಡ್ ಶೀಟ್ಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಪೇಂಟಿಂಗ್. ನಮ್ಮ ಮನೇಲಿ ಸ್ವಿಚ್ಗಳಿದೆ, ಅದು ತುಂಬ ಖಾಲಿ ಅಂತ ಅನ್ನಿಸ್ತಿತ್ತು. ಸೊ ಆದ್ದರಿಂದ ನಾನು ಈ ರೀತಿ ಪೇಂಟಿಂಗ್ ಮಾಡಿದ್ದೀನಿ. ನನಗೆ ಹಾರ್ಟ್ ಮಾಡೋದು, ಪೇಂಟಿಂಗ್ ಮಾಡೋದು, ಹಾಗೆ ಕ್ರಿಯೇಟಿವ್ ಆಗಿ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ನಾನು ಈ ರೀತಿ ಪೇಂಟಿಂಗ್ ಮಾಡಿದ್ದೀನಿ. ಯೂಶ್ವಲಿ ಈ ರೀತಿ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವು ಮೀಶೋದಲ್ಲಿ ಆರ್ಡರ್ ಮಾಡೋದಕ್ಕಿಂತ ಫಸ್ಟ್ ಈ ರೀತಿ ಟ್ರೈ ಮಾಡಿ, ನಿಮ್ಗೆ ಆಗಿಲ್ಲ ಅಂದರೆ ಆರ್ಡರ್ ಮಾಡಿ. ನಾನು ಟ್ರೈ ಮಾಡೋಣ ಅಂತ ಮಾಡಿದೆ, ಬಟ್ ಎಲ್ಲವೂ ಕೂಡ ಚೆನ್ನಾಗೇ ಬಂದಿದೆ. ಅದಾದಮೇಲೆ ನಾನು ನನ್ನ ರೂಮ್ನ ಈ ರೀತಿ ಡೆಕೋರ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಜನಕ್ಕೆ ರೂಮ್ ಈ ಥರ ಇರಬೇಕು, ಆ ರೀತಿ ಇರಬೇಕು ಅನ್ನೋ ಡ್ರೀಮ್ ಇರುತ್ತಲ್ಲ. ಸೊ ನನಗೂ ಅದೇ ರೀತಿ ನಾನು ಹ್ಯಾಂಡ್ಮೇಡ್ನಲ್ಲಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಇದು ನನ್ನ ರೂಮ್ನಲ್ಲಿರುವಂತಹ ಒಂದು ಸ್ವಿಚ್ ಬೋರ್ಡ್ ಮೇಲೆ ನಾನು ಈ ರೀತಿ ಪಾಂಡನ ಬಿಡಿಸಿರುವಂಥದ್ದು. ಫಸ್ಟ್ ನಾನು ಸ್ಕೆಚಿಂಗ್ ಹಾಕೋತೀನಿ ಪೆನ್ಸಿಲ್ನಲ್ಲಿ. ಅದಾದಮೇಲೆ ಕಲರ್ ಪೇಂಟಿಂಗ್ ತಗೊಂಡು ಔಟ್ಲೈನ್ ಕೊಟ್ಕೊಂಡು ಫಿಲ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಪಾಂಡ. ಸೊ ನೀವು ಈ ಥರ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ಈ ಮರದಲ್ಲಿ ರೊಂಬೆಗಳು ಬರುತ್ತಲ್ಲ, ಸೊ ಆ ರೀತಿ ಇದೆ. ಅದ್ರ ಮೇಲ್ಗಡೆ 2 ಪಕ್ಷಿ ಕೂತಿದೆ. ಇದನ್ನು ನಾನು ಮೀಶೋದಲ್ಲಿ ತರಿಸಿರುವಂಥದ್ದು. ಇದನ್ನು ಜಸ್ಟ್ ವಾಲ್ಗೆ ಸ್ಟಿಕ್ ಮಾಡೋದು. ಹಿಂದೆ ಅಲ್ಲಿ ಗಮ್ ಇರುತ್ತೆ, ಅದನ್ನು ನಾವು ವಾಲ್ಗೆ ಸ್ಟಿಕ್ ಮಾಡ್ಬೋದು. ಇದೆಲ್ಲವೂ ಇದೇ ರೀತಿ ಇರಲ್ಲ, ಕಟ್ ಪೀಸ್ ಇರುತ್ತೆ, ನಂಬರ್ಸ್ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ನಾವು ಸ್ಟಿಕ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ನಾನು ಪೇಂಟಿಂಗ್ ಮಾಡಿದ್ದೀನಿ ನೋಡಿ. ಇದು ಸ್ವಿಚ್ ಕೆಳಗಡೆ ಮಾಡಿದ್ದೀನಿ, ಮೇಲ್ಗಡೆ ಮಾಡಿಲ್ಲ. ಹ್ಯಾಂಗಿಂಗ್ ಥರ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ಮೀಶೋದಲ್ಲಿ ತರಿಸ್ಬೇಕು ಅಂತ ನೋಡಿದೆ, ಬಟ್ ಅದನ್ನೇ ಇಲ್ಲಿಗೆ ಕಾಪಿ ಮಾಡಿದ್ದೀನಿ. ಇದನ್ನು ತರಿಸಿ ನಾನು ಹಾಕಿಲ್ಲ, ನಾನು ಪೇಂಟಿಂಗ್ ಮಾಡಿರುವಂಥದ್ದು. ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ, ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್. ಆ್ಯಂಡ್ ಈ ಪಾಟ್ ನೋಡಿದ್ರಲ್ಲ, ನಾನು ಅಲ್ಲಿ
ಬುದ್ಧ ಹತ್ರನೂ ಇಟ್ಟಿದ್ದೆ. ಅದು 4 ತರಿಸಿದೆ, 2 ಅಲ್ಲಿಟ್ಟಿದ್ದೀನಿ, 2 ಇಲ್ಲಿಟ್ಟಿದ್ದೀನಿ. ಹಾಗೆ ಆ ಗ್ರೀನ್ ಲೀಫ್ನ ಜಸ್ಟ್ ಅಲ್ಲಿ ಸುತ್ತ ಬಳ್ಳಿ ಥರ ಹಾಕಿದ್ದೀನಿ. ಚೆನ್ನಾಗಿ ಲುಕ್ ಕೊಡ್ತಿದೆ ಅದು ನನ್ನ ರೂಮಿಗೆ. ನೋಡೋಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಇದು ಲವ್ ಅನ್ನೋದು ಇದು ಲೈಟ್ ಬರುತ್ತೆ. ಸೊ ನಾನು ಇದು ಡೇ ಟೈಮ್ ಅಂದರೆ ಲೈಟ್ ಹಾಕಿಲ್ಲ, ಅದನ್ನು ಸ್ಟಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಬಲೂನ್ ನಾನು ಉಲನ್ ಥ್ರೆಡ್ನಲ್ಲಿ ಮಾಡಿರುವಂಥದ್ದು. ಇದು ಬಲೂನ್ ಅಲ್ಲ, ಬಲೂನ್ ಯೂಸ್ ಮಾಡಿ ನಾನು ಮಾಡಿರುವಂಥದ್ದು. ಇದನ್ನು ಆ ಉಲನ್ ಥ್ರೆಡ್ಡಿಗೆ ಗಮ್ನ ಹಾಕಿ ಅದಾದಮೇಲೆ ಬಲೂನ್ ಮೇಲೆ ಫುಲ್ಲು ಹಿಂಗೆ ರೊಟೇಟ್ ಮಾಡಿ ನೆಕ್ಸ್ಟ್ ಬಲೂನ್ನಲ್ಲಿರುವಂತಹ ಗಾಳಿನ ತೆಗೆದ್ರೆ ನಮಗೆ ಈ ರೀತಿ ಶೇಪ್ ಬರುತ್ತೆ. ಹಾಗೆ ಅದು ಗಮ್ ಹಾಕಿರೋದ್ರಿಂದ ಉಲನ್ ಥ್ರೆಡ್ ಅಲ್ಲಲ್ಲೇ ಅಟ್ಯಾಚ್ ಆಗುತ್ತೆ. ನೀವು ನೋಡಿರ್ತೀರ ಯೂಶ್ವಲಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ನಲ್ಲಿ. ಸೊ ನಾನು ಸಹ ಅದೇ ರೀತಿ ನೋಡ್ಕೊಂಡು ಮಾಡಿರೋದು. ಹಾಗೆ ನೀವು ಈಸಿಯಾಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಈ ಮಿರರ್ ಮತ್ತೆ ನೋಡಿ ಇಲ್ಲಿ ಹಾಕಿದ್ದೀನಿ. ಫಸ್ಟ್ ನಾನು ಹಾಲ್ನಲ್ಲಿ ಹಾಕಿದ್ದೆ 5, ಅದು ನಾನು 5 ಗೋಲ್ಡ್ ಬೀಡ್ಸ್ನಲ್ಲಿ ಮಾಡಿ ಹಾಕಿದ್ದಂಥದ್ದು. ಇಲ್ಲಿ ನಾನು ಪರ್ಲ್ ಹಾಕಿದ್ದೀನಿ, ನೋಡ್ಬೋದು ನೀವು 3 ಲೇಯರ್ಸ್. ಇದು ನಾನು ಡಿಫ್ರೆಂಟ್ ಆಗಿರಲಿ ಅಂತ ಪರ್ಲ್ ಹಾಕಿರುವಂಥದ್ದು. ನಾನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಹಾಕಿದ್ದೀನಿ, ಅಲ್ಲಿ ಲೈನಲ್ಲಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದಾದಮೇಲೆ ಈ ಗೊಂಬೆಯನ್ನು ಸಹ ಟೆಡಿ ಬಿಯರ್ನ ನಾನು ಮೀಶೋದಲ್ಲೇ ತರಿಸಿರೋದು. ಜಸ್ಟ್ ಅದು 220 ರೂಪೀಸ್, ಅದು 6 ಫೀಟ್ ಇದೆ. ಏನೇ ತರಿಸಿದ್ರು ನೀವು ಆಫರ್ ನೋಡ್ಕೊಂಡು ತರಿಸಿ, ಆಗ ನಿಮಗೆ ಎಕ್ಸ್ಟ್ರಾ ಸೇವಿಂಗ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನೀವು ಆ ಸೇವಿಂಗ್ಸ್ ಅಮೌಂಟಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಐಟಮ್ನ ತರಿಸ್ಬೋದು ಅಲ್ವಾ. ಸೊ ಇದಿಷ್ಟು ನಾನು ಮಾಡಿರುವಂತಹ ಹ್ಯಾಂಡ್ ಮೇಡ್ ಡೆಕೋರ್ಸ್. ಇದೆಲ್ಲವೂ ಸಹ 2 ಇಯರ್ಸ್ ಬ್ಯಾಕ್ನಲ್ಲಿ ಮಾಡಿರೋದು. ಅದರಿಂದ ನಿಮಗೆ ವೀಡಿಯೋನ ಮಾಡೋಕ್ಕಾಗಿಲ್ಲ ನನಗೆ. ನಾನು ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಒನ್ ಮೋರ್ ನೋಡಿ, ಇದನ್ನು ನಾನು ಸ್ವಿಚ್ ಮೇಲೆ ಸಿಂಪಲಾಗಿ ಫ್ಲವರ್ ಬಿಟ್ಟಿರೋ ಹಾಗೆ ಬಿಡಿಸಿದ್ದೀನಿ. ನೀವು ಇದೇ ರೀತಿ ಸಿಂಪಲ್ ಡಿಸೈನ್ನ ಬಿಡಿಸ್ಬೋದು. ಅದು ನಿಮಗೆ ಖುಷಿ ಕೊಡುತ್ತೆ. ನಾನು ಬಿಡಿಸಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಹೋಗ್ತಾ ಬರ್ತಾ ನೋಡ್ತಾನೆ ಇರ್ತೀರಲ್ಲ, ಸೊ ಹ್ಯಾಪಿ ಅನಿಸುತ್ತೆ ಅದು. ನಾವು ಬೈ ಮಾಡಿ ತೊಗೊಳೋದಕ್ಕೂ ನಾವೇ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದು ಎಷ್ಟು ಹ್ಯಾಪಿನೆಸ್ ಕೊಡುತ್ತೆ ಅಂತ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ವಿಡಿಯೋ ಈ ಡೆಕೋರ್ ಐಟಮ್ಸ್ ಬಗ್ಗೆ ಆಗಿತ್ತು, ಹಾಗೆ ಡೆಕೋರ್ ಶೋಪೀಸ್ ಬಗ್ಗೆ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿ ಒನ್.